ವೆಲ್ಕಮ್ ಟು ಹೆಲ್ತಿ ಕುಕಿಂಗ್ ದೇಹಾಮೃತ ಯೂಟ್ಯೂಬ್ ಚಾನಲ್. ನಮಸ್ತೆ ಸ್ನೇಹಿತರೆ. ಇವತ್ತು ಬಿಸಿ ಬಿಸಿ ಅನ್ನಕ್ಕೆ ನಾವು ತಂಪಾದ ಸಾಂಬಾರನ್ನ ಯಾವ ರೀತಿ ಕ್ವಿಕ್ಕಾಗಿ 3 ನಿಮಿಷದಲ್ಲಿ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಈ ಸಾಂಬಾರು ದೇಹಕ್ಕೆ ತುಂಬ ತಂಪು, ಹಾಗೆ ಮಾಡುವುದು ಕೂಡ ತುಂಬ ಅಷ್ಟೇ ಸುಲಭ. ಯಾವುದೇ ತರಕಾರಿ ಬೇಕಾಗಿಲ್ಲ, ಹಾಗೆ 0 ಆಯಿಲ್ ಕುಕ್ಕಿಂಗ್ ಅಂದರೆ ತಪ್ಪಾಗಲಾರ್ದು. ಇದನ್ನು ಪ್ರಿಪೇರ್ ಮಾಡಲಿಕ್ಕೆ ಗ್ಯಾಸ್ ಕೂಡ ತುಂಬಾ ಸೇವ್ ಆಗುತ್ತೆ. ಕೇವಲ 2 ಸೆಕೆಂಡ್ಗಳ ಗ್ಯಾಸ್ನ ಅವಶ್ಯಕತೆ ಮಾತ್ರ ಇದೆ. ಬನ್ನಿ ಹಾಗಿದ್ರೆ ಕ್ವಿಕ್ಕಾಗಿ ಈ ಸಾಂಬಾರು ಮಾಡೋದು ಹೇಗೆ ಅಂತ ಹೇಳಿ ನೋಡ್ಕೊಂಡು ಬಂದುಬಿಡೋಣ. ನೋಡಿ, ಈ ರೀತಿ ಸಾಂಬಾರು ಈ ಸುಡುವಂತಹ ಬಿಸಿಲಿಗೆ ತುಂಬ ಟೇಸ್ಟ್ ಆಗಿರುತ್ತೆ, ಹಾಗೆ ದೇಹಕ್ಕೆ ತುಂಬ ತಂಪು ಕೊಡುತ್ತೆ. ಬೇಗನೆ ನಮಗೆ ಆಹಾರ ಜೀರ್ಣವಾಗಲಿಕ್ಕೆ ಸಹಾಯ ಆಗುತ್ತೆ. ನೋಡಿ, ನಾನು ನಿನ್ನೆ ವಿಡಿಯೋದಲ್ಲಿ ಇದಕ್ಕಿಂತ ತುಂಬ ಕ್ವಿಕ್ಕಾಗಿ ಫಾಸ್ಟಾಗಿ ತೂಕ ಇಳಿಕೆಗೆ ಹಾಗೆ ಬೊಜ್ಜು ನಿವಾರಣೆಗೆ, ಆ್ಯಸಿಡಿಟಿ ನಿವಾರಣೆಗೋಸ್ಕರ ಒಂದು ಸಾಂಬಾರ್ ರೆಸಿಪಿ ಹಾಕಿದ್ದೀನಿ. ಅದನ್ನು ಕೂಡ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಖಂಡಿತವಾಗ್ಲೂ ಆ ವಿಡಿಯೋನ ನೋಡಿಬಿಟ್ಟು ನೀವು ಅತಿ ಸುಲಭವಾಗಿ ಸಾಂಬಾರು ಮಾಡ್ಕೋಬೋದು. ನೋಡಿ, ನಾನು ಒಂದು ಪ್ಯಾನನ್ನು ಬಿಸಿ ಇಟ್ಬಿಟ್ಟು ಅದಕ್ಕೆ ಜೀರಿಗೆ ಹಾಕಿ ಹುರಿದು ತಗೊಂಡ್ಬಿಟ್ಟೆ. ಹಾಗೆ ಹಸಿಮೆಣಸಿನ್ಕಾಯಿನೂ ಕೂಡ ನಾನು ಒಂದು ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ. ಇಷ್ಟೇ ಸಿಂಪಲ್, ಇದಕ್ಕೆ ಗ್ಯಾಸಿನ ಅವಶ್ಯಕತೆಯೇ ಇಲ್ಲ. ಇವೆರಡನ್ನೂ ಸ್ವಲ್ಪ ಹುರಿದು ತಗೊಂಡ್ಬಿಟ್ರೆ ನಾವು ಈ ಸಾಂಬಾರನ್ನು ಕುದಿಸೋವಂಥ ಅವಶ್ಯಕತೆಯೇ ಇಲ್ಲ. ಹಸಿಮೆಣಸಿನಕಾಯಿನ ಒಂದು ಸ್ವಲ್ಪ ಬಣ್ಣ ಬದಲಾಗೋವರೆಗೂ, ಒಂದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಅಷ್ಟೇ. ನಂತರ ಬಂದುಬಿಟ್ಟು ಮಿಕ್ಸಿ ಜಾರ್ಗೆ ನಾವು ಒಂದೊಂದಾಗಿ ಪದಾರ್ಥಗಳನ್ನು ಹಾಕ್ತಾ ಹೋಗ್ತೀನಿ. ನೋಡಿ, 1 ಬಟ್ಟಲು ಕೊಬ್ಬರಿ ಅಥವಾ ತೆಂಗಿನಕಾಯಿನ ಒಂದೇ ಒಂದು ಬಟ್ಲು ಹಾಕಿದರೆ ಸಾಕು, ಅಥವಾ 1 ಬೌಲ್ ಹಾಕಿದರೆ ಸಾಕು. ಒಂದು ಸ್ವಲ್ಪ ಹುಣಸೆ ಹಣ್ಣು, 1 ನಿಂಬೆಹಣ್ಣು ಗಾತ್ರದ ಹುಣಸೆ ಹಣ್ಣು, 1 ಗಡ್ಡೆ ಬೆಳ್ಳುಳ್ಳಿ, ಹಾಗೆ ಹುರಿದಿಟ್ಟಂತಹ ಹಸಿ ಮೆಣಸಿನಕಾಯಿ. ಇದಕ್ಕೆ ಯಾವುದೇ ರೀತಿ ಎಣ್ಣೆ ಉಪಯೋಗಿಸೋ ಅವಶ್ಯಕತೆ ಇಲ್ಲ, ಹಾಗೆ ಡ್ರೈ ಆಗಿ ಹುರಿದುಕೊಂಡ್ರೆ ಸಾಕಾಗುತ್ತೆ. ಆನಂತರ ನೋಡಿ, ಹಸಿ ಕೊತ್ತಂಬರಿ ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪು ಸ್ವಲ್ಪ ತಾಜಾ ಇದ್ದರೆ ತುಂಬ ಟೇಸ್ಟಾಗಿ ಬರುತ್ತೆ. ಹಾಗೆ ನಾವು ಚೆನ್ನಾಗಿ ಹುರಿದಿಟ್ಟಂತಹ ಜೀರಿಗೆನ ಹಾಕ್ತಾಯಿದ್ದೀನಿ. ಇದಕ್ಕೆ ನಾವು ಒಂದು ಸ್ವಲ್ಪ ಹುರಿದಿಟ್ಟಂತಹ ಕಾಳು ಮೆಣಸಿನ ಕಾಳನ್ನು ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. ಬಟ್ ನಾನು ಕಾಳು ಮೆಣಸಿನ ಕಾಳನ್ನು ಸ್ಕಿಪ್ ಮಾಡಿದ್ದೀನಿ. ಏನಕ್ಕೆ ಅಂದರೆ ಈ ಬಿಸಿಲಿನ ದೇಹಕ್ಕೆ ಮತ್ತೆ ಹೀಟ್ ಆಗುತ್ತೆ ಅಂತ ಹೇಳಿ ಕಾಳು ಮೆಣಸಿನ ಕಾಳು ಹಾಕಿಲ್ಲ. ಬೇಕಿದ್ರೆ ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಮಾಡ್ಕೊಳ್ಳೋದಾದರೆ ಖಂಡಿತವಾಗಲೂ ಕಾಳು ಮೆಣಸಿನ ಕಾಳನ್ನು ಆ್ಯಡ್ ಮಾಡ್ಕೋಬೋದು. ನಂತರ ನಾನು ಒಂದು ಪ್ಯಾನ್ಗೆ ಈ ಎಲ್ಲ ಹುರಿದಂತಹ ಮತ್ತು ಮಿಕ್ಸಿ ಮಾಡಿದಂತಹ ಎಲ್ಲ ಮಸಾಲೆನ ಇದಕ್ಕೆ ಹಾಕ್ತಾಯಿದ್ದೀನಿ. ನಂತರ ನಮಗೆ ಅಗತ್ಯಕ್ಕೆ ತಕ್ಕಷ್ಟು ನೀರನ್ನು ಹಾಕಿಬಿಟ್ಟು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಜಾರಲ್ಲಿ ಎಷ್ಟು ಹಿಡಿಸುತ್ತೋ ಅಷ್ಟು ನೀರನ್ನು ಹಾಕಿ ನೀಟಾಗಿ ಹಾಕಿದ್ದೀನಿ. ಆನಂತರ ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಆಮೇಲೆ ಇದಕ್ಕೆ ಹೆಚ್ಚಿದಂತಹ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಕದಕ್ಲಿದ್ರೆ ನಮಗೆ ಸಾಂಬಾರು ಊಟಕ್ಕೆ ರೆಡಿ ಆಯಿತು. ನೋಡಿ, ಈ ರೀತಿ ನೀವು ಸಾಂಬಾರನ್ನ ಒಮ್ಮೆ ಮಾಡಿ ನೋಡಿ, ತುಂಬ ರುಚಿಯಾಗಿರುತ್ತೆ. ಹಾಗೆ ದೇಹಕ್ಕೆ ಕೂಡ ತುಂಬ ತಂಪು. ಈ ಸುಡುವಂತಹ ಬೇಸಿಗೆಗೆ ಈ ತಂಪಾದ ಸಾಂಬಾರನ್ನು ಮಾಡ್ಕೊಂಡು ಊಟ ಮಾಡ್ತಾಯಿದ್ರೆ 1 ತಟ್ಟೆ ಊಟ ಮಾಡೋರು ಖಂಡಿತವಾಗಲೂ 2 ತಟ್ಟೆ ಊಟ ಮಾಡೋದಂತರೂ ಗ್ಯಾರಂಟಿ. ಒಮ್ಮೆ ಟ್ರೈ ಮಾಡಿ. ಮಕ್ಕಳು ಕೂಡ ತುಂಬ ಚೆನ್ನಾಗಿ ಇಷ್ಟಪಟ್ಟು ಈ ಸಾಂಬಾರನ್ನ ಊಟ ಮಾಡ್ತಾರೆ. ನಿಮಗೆ ಇನ್ನೂ ಖಾರ ಮತ್ತು ಉಪ್ಪು ಹುಳಿ ಹೆಚ್ಚಾಗಿ ಬೇಕಾದಲ್ಲಿ ಖಂಡಿತವಾಗಲೂ ಹೆಚ್ಚಿಗೆ ಹಾಕ್ಕೊಳ್ಳಿ. ನಾನು ಸ್ವಲ್ಪ ಖಾರ ಹಾಕಿ ಮಾಡಿದ್ದೀನಿ. ಕಾರಣ ಏನಕ್ಕಪ್ಪ ಅಂದರೆ ಈ ಬಿಸಿಲಿಗೆ ನಾವು ತುಂಬ ಖಾರ ಊಟ ಮಾಡೋದ್ರಿಂದ ನಮ್ಮ ಆರೋಗ್ಯದ ಮೇಲೆ ತುಂಬ ಅಡ್ಡ ಪರಿಣಾಮಗಳು ಬೀರ್ತವೆ. ಆ ಕಾರಣಕ್ಕೆ ನಾನು ಒಂದು ಸ್ವಲ್ಪ ಖಾರನ ಕಡಿಮೆ ಮಾಡಿದ್ದೀನಿ. ನೋಡಿ, ಈ ರೀತಿ ಕ್ವಿಕ್ಕಾಗಿರೋ ಸಾಂಬಾರು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ತುಂಬ ಇದೆ. ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಒಂದ್ಸರಿ ವಿಸಿಟ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ, ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಿಮಗೆ ನಾ ಹಾಕೋ ವಿಡಿಯೋದ ಮೊದಲ ನೋಟಿಫಿಕೇಷನ್ ನಿಮಗೆ ಲಭ್ಯವಿರುತ್ತೆ. ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಇದೇ ರೀತಿ ಸಪೋರ್ಟ್ ಮಾಡಿ. ನನ್ನ ವಿಡಿಯೋದಲ್ಲಿ, ನನ್ನ ಚಾನಲ್ನಲ್ಲಿ ನೆನ್ನೆ ಹಾಕಿದಂತಹ ವಿಡಿಯೋ ಕೂಡ ತುಂಬ ಕ್ವಿಕ್ಕಾಗಿ 3 ನಿಮಿಷದಲ್ಲಿ ಮಾಡುವಂತಹ ಸಾಂಬಾರು ಹಾಕಿದ್ದೀನಿ. ದಯವಿಟ್ಟು ವಿಡಿಯೋನ ಒಂದ್ಸರಿ ವಾಚ್ ಮಾಡಿ. ಈ ವಿಡಿಯೋನ ಎಂಡ್ ಸ್ಕ್ರೀನಲ್ಲಿ, ಐ ಕಾರ್ಡಲ್ಲಿ ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆ ವಿಡಿಯೋದ ಲಿಂಕು ಲಭ್ಯವಿರುತ್ತೆ. ದಯವಿಟ್ಟು ಆ ವಿಡಿಯೋಗೆ ಒಂದ್ಸರಿ ವಾಚ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಹೃದಯದ ಧನ್ಯವಾದಗಳು.